ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಸುರಪೂರು ಪೊಲೀಸ್ ಠಾಣೆ ವೀಕ್ಷಣೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಹಿಳಾ ಸದಸ್ಯರು ಸುರಪೂರ್ ಹಾಗೂ ಅಗ್ನಿಗ್ರಾಮದ ಮಹಿಳಾ ಸದಸ್ಯರು ಆಗಮಿಸಿದಾಗ ಪೊಲೀಸ್ ಇಲಾಖೆ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಜನಸ್ನೇಹಿ ಪೊಲೀಸ್ ದಯಾನಂದ್ರವರು ಮಾಹಿತಿ ನೀಡಿದರು. ಪೊಲೀಸ್ ಇಲಾಖೆಯು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಾರ್ವಜನಿಕರ ರಕ್ಷಣೆ ಹಾಗೂ ಆಸ್ತಿಪಾಸ್ತಿಗಳ ರಕ್ಷಣೆ, ಅಪರಾಧ ತಡೆಗಟ್ಟುವುದು ಮತ್ತು ಪತ್ತೆ ಹಚ್ಚುವುದು, ನೈಸರ್ಗಿಕ ವಿಪತ್ತುಗಳು ಮತ್ತು ಪರಿಹಾರ ಕಾರ್ಯ ಕೈಗೊಳ್ಳುವುದು, ಸಾರ್ವಜನಿಕರ ಸಂಚಾರ ನಿಯಂತ್ರಣ ಮತ್ತು ನಿಯಮಗಳನ್ನು ಜಾರಿ ಮಾಡುವುದು, ಕಾನೂನುಬಾಹಿರ ಚಟುವಟಿಕೆ ನಡೆಸುವವರ ಮೇಲೆ ದಾಳಿ ಮಾಡಿ ಕ್ರಮ ಜರುಗಿಸುವುದು, ಮಹಿಳೆ, ಮಕ್ಕಳು ಮತ್ತು ದುರ್ಬಲರಿಗೆ ರಕ್ಷಣೆ ನೀಡಿ ಅವರ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಪೊಲೀಸರ ಜವಾಬ್ದಾರಿ. ಮಹಿಳೆಯರೊಂದಿಗೆ ಸಂವೇದನಾಶೀಲರಾಗಿ ಸೌಜನ್ಯ ಹಾಗೂ ಸ್ನೇಹದಿಂದ ವರ್ತಿಸುವುದು, ಯಾವುದೇ ಮಹಿಳೆಯನ್ನು ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಠಾಣೆಯಲ್ಲಿ ಇರಿಸಿಕೊಳ್ಳದಿರುವುದು, ಠಾಣೆಯಲ್ಲಿ ಮಹಿಳಾ ಸಹಾಯ ಘಟಕ ಇರುವುದು ಪೊಲೀಸ್ ಠಾಣೆಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕುರಿತು ತಿಳಿಸಲಾಯಿತು. ಯಾವುದೇ ತುರ್ತು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಹಾಯವಾಣಿ ಸಂಖ್ಯೆ 112ಗೆ ಕರೆ ಮಾಡಿ ತಕ್ಷಣವೇ ನಮ್ಮ ಪೊಲೀಸರು ಸ್ಪಂದಿಸುವರು. ಎಚ್ಚರವಾಗಿರಿ, ಸುರಕ್ಷಿತವಾಗಿರಿ, ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್. ಈ ಸಂದರ್ಭದಲ್ಲಿ ಸುರಪುರು ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಶಿವರಾಜ್ ಪಾಣೇಗಾಂವ್ ಹಾಗೂ ಕುಮಾರಿ ಗುರಮ್ಮ ಮಹಿಳಾ ಪೇದೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೇಲ್ವಿಚಾರಕಿ ಅನಿತಾ ಬೀದರ್ ಹಾಗೂ ಸಹಸ್ರಾರು ಮಹಿಳೆಯರು ಭಾಗಿಯಾಗಿದ್ದರು. ವರದಿ ANP ಸುರಪುರ ಪೊಲೀಸ್ ಠಾಣೆಗೆ ಬಂದಂಥ ನಮ್ಮ ಎಲ್ಲ ತಾಯಂದಿರಿಗೂ ಅಕ್ಕಂದಿರಿಗೂ ಸ್ವಾಗತ ಕೊಡ್ತೀವಿ. ಈಗ ನೀವು ಶ್ರೀ ಶಕ್ತಿ ಧರ್ಮಸ್ಥಳ ಸಂಗೀತ ಸದಸ್ಯರು ಈಗ ನಾವು ಪೊಲೀಸ್ ಸ್ಟೇಷನ್ ಬಂದ್ರ ಅಂತ ಅಲ್ಲಿ ಹೇಳೋದಿಗೆ ಸೆಂಟ್ರಿ ಅಂತ ಇರ್ತಾರೆ, ಒಬ್ರು ಮಹಿಳಾ ಸಹಾಯಕ ಇರ್ತಾರೆ. ನಿಮ್ಗೆ ಏನು ತೊಂದರೆ ಏನಂತ ನೀವು ಕೇಳ್ತಾರೆ. ಕೇಳಿದ ನಂತರ ಅಲ್ಲಿ ಒಬ್ಬರು SH ಅಂತ ಇರ್ತಾರೆ, ಸ್ಟೇಷನ್ ಆಫೀಸರ್. ಅವ್ರಿಗೆ ಹೋದ ಮುಖಾಂತರ ನೀವೇನು ಮಾಡ್ತೀರಪ್ಪ ಅಂದ್ರೆ ಸಾಹೇಬ್ ನಿಮ್ಮ ಸಮಸ್ಯೆ ಹೇಳ್ತೀವಿ. ಇದು ನೋಡ್ರಿ ಸ್ಟೇಷನ್, ಇದು ಅಲ್ಲಿ ಒಂದು ವೈರ್ಲೆಸ್ ಅದ. ಆ ವೈರ್ಲೆಸ್ ಮುಖಾಂತರ ಇಡೀ 14 ಸ್ಟೇಷನ್ ಮಾಹಿತಿ ಬರ್ತದೆ. ನಮ್ಮ ಕಂಟ್ರೋಲ್ ರೂಮ್ ಅಂತ ಇರ್ತದೆ, ಯಾವ ಊರಾಗ ಏನಾಗ್ಯದ ಅದ್ರ ಮಾಹಿತಿ ಕೊಡ್ಬೇಕಾದ್ರೆ, ಅಥವಾ ಈ ಮಳೆ ಬಂದದ, ನೀರು ಬಂದು ಪ್ರವಾಹ ಬರ್ತದ, ಇಲ್ಲೇನೋ ಬೆಂಕಿ ಅವಘಡ ಆಗ್ಯದ ಅಥವಾ ಈ ಥರ ಸಮಸ್ಯೆ ಆಗ್ಯದ, ಹೊಡೆದಾಡ್ತಾರ, ತಕ್ಷಣ ನಾವು 112 ಫೋನ್ ಹಚ್ತೀವಿ, 100 ಅಂತ ಕಂಟ್ರೋಲ್ ರೂಮಿಗೆ ಫೋನ್ ಹಚ್ತೀವಿ. ಮತ್ತು ಅದು ಒಂದು ಕಂಟ್ರೋಲ್ ರೂಮಿಗೆ ಕೊಡ್ತದೆ. ಹೋದಾಗ ನಾವು ಕಂಟ್ರೋಲ್ ರೂಮ್ ನಮ್ಗೆ ಇರ್ತಾರೆ SP ಆಫೀಸ್, ಮತ್ತು ತಕ್ಷಣ ಹೋಗಿ ಅಟೆಂಡ್ ಮಾಡ್ತೀವಿ ಏನೇ ಸಮಸ್ಯೆ ಆದ್ರೆ. ಅದು ವೈರ್ಲೆಸ್. ನಂತರ ಈಗಾಗಲೇ ನಿಮ್ಗೆ ಏನೇ ಸಮಸ್ಯೆ ಆಗಿತ್ತು, ತೊಂದರೆ ಆಗಿತ್ತು, ನಿಮ್ಮ ಮ್ಯಾಗ ದೌರ್ಜನ್ಯ ಆಗಿತ್ತಪ್ಪ ಅಂದ್ರೆ ನಮ್ಮ ಸಾಹೇಬ್ ಭೇಟಿ ಮಾಡಿಸಿ ಠಾಣಾ ಬರಗಾರಿ ಅಲ್ಲಿ ಹೋಗಿ ನಾವು ನಿಮ್ಮ ಅರ್ಜಿ ಕೊಡ್ತೀವಿ, ಕಂಪ್ಲೇಂಟ್ ಅರ್ಜಿ ನೀವೇನು ಕೊಡ್ತೀರೋ ಅದ್ರ ಮುಖಾಂತರ ನಾವು FIR ಮಾಡ್ತೀವಿ. FIR ಅಂದ್ರೆ ಏನಪ್ಪ ಅಂದ್ರೆ ಪ್ರಥಮ ವರ್ತಮಾನ ವರದಿ, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ನೀವೇನು ಕೊಡ್ತೀರೋ ಅದು ತೊಗೊಂಡು ನಾವು FIR ಮಾಡ್ತೀವಿ. ನಿಮ್ಗೆ ಹೊಡೆದಿದ್ರು, ನಿಮ್ಗೆ ತೊಂದರೆ ಮಾಡಿದ್ರು, ಅಥವಾ ಮಕ್ಕಳು ಕಾಣೆ ಆಗಿದ್ರು, ಅಥವಾ ಏನೇ ಒಂದು ಕಾನೂನು ಚಟುವಟಿಕೆ ನಡೀತಪ್ಪ ಅಂದ್ರೆ ನಾವೇನು ಮಾಡ್ತೀವಿ, ಠಾಣಾ FIR ಮಾಡಿ ಕೇಸ್ ಮಾಡ್ತೀವಿ. ಕೇಸ್ ಮಾಡ್ಬೇಕಾ ಏನು ತಪ್ಪು ಮಾಡಿರ್ತಾರೆ ಅವ್ರು ಕರ್ಕೊಂಡ್ಬಂದು ಜೈಲಿಗೆ ಕಳಿಸ್ತೀವಿ. ನೀವು FIR ಮಾಡಿದಂಥ ಕಾಪಿ ನೀವು ಕೊಟ್ಟು ಕೋರ್ಟಿಗೆ ಒಂದು ಸಬ್ಮಿಟ್ ಮಾಡ್ತೀವಿ, ಚಾರ್ಜ್ ಶೀಟ್ ಮಾಡಿ 90 ದಿನ ಇರ್ತದೆ ಟೈಮ್. ಆ ನಂತರ ನಾವು ಕೋರ್ಟ್ ಮುಖಾಂತರ ನೀವು ಅಲ್ಲಿ ನ್ಯಾಯ ನಿರ್ಣಯ ನಡೀತೀವಿ. ನಮ್ಮ ಕೆಲಸ ಇದೆ. ಈಗ ಮಹಿಳೆಯರ ಸ್ಟೇಷನ್ ಬರಪ್ಪ, ಈಗ ಕೆಲಸ ಮಾಡ್ತಾ ಇರ್ತೀವಿ, ಏನಾದರೂ ಹೊಲದಲ್ಲಿ ಅಸಭ್ಯವಾಗಿ ಯಾರು ವರ್ತನೆ ಮಾಡೋದು ಸಹಿಸ್ಕೋಬಾರ್ದು. ಅದು ಮಕ್ಕಳ ಕಾನೂನುಗಳವ, ಮಹಿಳೆಯರ ಕಾನೂನುಗಳವ. ಈ ಸಮಾಜದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ಕಾನೂನುಗಳು ಎಲ್ಲಿ ಇಲ್ಲ, ಅಷ್ಟು ಕಾನೂನುಗಳವ. ಮಹಿಳೆಯರಿಗೆ ಯಾರು ಕಿರುಕುಳ ಕೊಡಂಗಿಲ್ಲ, ದೌರ್ಜನ್ಯ ಮಾಡಂಗಿಲ್ಲ. ಈ ಮಕ್ಕಳ ಮ್ಯಾಗ ಸಣ್ಣ ಸಣ್ಣ